ಒಂದ್ಸಾರಿ ಕಲ್ಪನೆ ಮಾಡಿ ನೋಡಿ, ನೀವು ಹಿಮಾಲಯದ ಮಧ್ಯೆ ಸುಮಾರು 16,500 ಅಡಿ ಎತ್ತರದಲ್ಲಿರುವಂತಹ ಒಂದು ಸಣ್ಣ ಹಿಮ ಸರೋವರದ ಬಳಿ ನಿಂತಿದ್ದೀರಾ ಅಂತ. ಸುತ್ತಮುತ್ತ ಹಿಮ, ಮೌನ ಮತ್ತು ಚಳಿ. ಆದರೆ ಹಿಮ ಕರಗ್ತಿದ್ದಂತೆ ನಿಮ್ಮ ಕಣ್ಣು ಮುಂದೆ ಕಾಣಿಸೋದು ಮೀನುಗಳಲ್ಲ, ನೂರಾರು ಮಾನವನ ಅಸ್ಥಿಪಂಜರಗಳು, ಸುಮಾರು 800ಕ್ಕೂ ಹೆಚ್ಚು ಅಸ್ಥಿಪಂಜರಗಳು. ಅವರು ಯಾರು, ಹೇಗೆ ಇಲ್ಲಿಗೆ ಬಂದರು, ಅವರನ್ನು ಯಾರು ಕೊಂದರು, ಅಥವಾ ಪ್ರಕೃತಿಯ ಈ ದುರಂತಕ್ಕೆ ಕಾರಣ ಆಯಿತಾ? ಇದೇ ವಿಶ್ವದ ಅತ್ಯಂತ ವಿಚಿತ್ರ ರಹಸ್ಯಗಳಲ್ಲಿ ಒಂದು, ರೂಪ್ಕುಂಡ್ ಸರೋವರದ ಕಥೆ. ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ಹಿಮಾಲಯದಲ್ಲಿ ಸುಮಾರು 5,029 ಮೀಟರ್ ಎತ್ತರದಲ್ಲಿರುವಂತಹ ರೂಪ್ಕುಂಡ್ ಸರೋವರವನ್ನು ಇಂದು ಸ್ಕೆಲಿಟನ್ ಲೇಕ್ ಅಂತ ಕರೀತಾರೆ. ವರ್ಷದ ಬಹುಭಾಗ ಈ ಸರೋವರ ಹಿಮದಿಂದ ಮುಚ್ಚಿರುತ್ತೆ. ಆದರೆ ಬೇಸಿಗೆಯಲ್ಲಿ ಹಿಮ ಕರಗಿದಾಗ ಸರೋವರದ ತಳದಲ್ಲಿ ಮಾನವನ ಅಸ್ಥಿಪಂಜರಗಳು ಕಾಣಿಸಿಕೊಳ್ತವೆ. 1942ರಲ್ಲಿ ಬ್ರಿಟಿಷ್ ಅರಣ್ಯಾಧಿಕಾರಿಯೊಬ್ಬ ಈ ಪ್ರದೇಶದಲ್ಲಿ ಗಸ್ತು ತಿರುಗುತ್ತಿದ್ದಾಗ ಮೊದಲ ಬಾರಿಗೆ ಈ ಅಸ್ಥಿಪಂಜರಗಳನ್ನ ನೋಡ್ತಾನೆ. ಆಗ 2ನೇ ವಿಶ್ವ ಯುದ್ಧ ನಡೀತಾ ಇದ್ದ ಕಾರಣ ಇವರು ಜಪಾನಿನ ಸೈನಿಕರಾಗಿರಬಹುದು ಅಂತ ಬ್ರಿಟಿಷರು ಅನುಮಾನಿಸ್ತಾರೆ. ಆದ್ರೆ ನಂತರ ನಡೆದ ಪರೀಕ್ಷೆಗಳಲ್ಲಿ ಆ ಊಹೆಗಳು ತಪ್ಪೆಂದು ಸಾಬೀತಾಗುತ್ತೆ. ಈ ಎಲುಬುಗಳು ನೂರಾರು ವರ್ಷಗಳಷ್ಟು ಹಳೆಯದಾಗಿದ್ದಾವೆ. ಸರೋವರದ ಸುತ್ತ ಚಪ್ಪಲಿಗಳು, ಮರದ ಕೋಲುಗಳು, ಉಂಗುರಗಳು, ಬಟ್ಟೆಗಳ ತುಂಡುಗಳು ಮತ್ತು ವಿವಿಧ ವಸ್ತುಗಳು ಸಿಕ್ಕಿದ್ವು. ಇದರಿಂದ ಇವರು ಸಾಮಾನ್ಯ ಯೋಧರಲ್ಲ ಎಂಬುದು ಸ್ಪಷ್ಟ ಆಗುತ್ತೆ. ವಿಜ್ಞಾನಿಗಳು ಈ ಅಸ್ಥಿಪಂಜರಗಳನ್ನ ಪರಿಶೀಲಿಸಿದಾಗ ಅನೇಕ ತಲೆಯ ಬುರುಡೆಗಳ ಮೇಲೆ ಒಂದೇ ರೀತಿಯ ಗುಂಡಾದ ಹೊಡೆತದ ಗುರುತುಗಳು ಕಂಡುಬರ್ತವೆ. ಕತ್ತಿ ಅಥವಾ ಬಾಣದ ಗಾಯಗಳಲ್ಲ, ಮೇಲಿಂದ ಬಿದ್ದ ಭಾರವಾದ ವಸ್ತುವಿನ ಗುರುತಿನಂತೆ ಕಾಣ್ತವೆ. ಆಗ ಸ್ಥಳೀಯರ ಹಳೆಯ ದಂತಕಥೆಯ ಕಡೆ ಎಲ್ಲರ ಗಮನ ಹರಿಯುತ್ತೆ. ಸ್ಥಳೀಯ ಕಥೆಯ ಪ್ರಕಾರ ನಂದಾದೇವಿ ದೇವಾಲಯ ಪವಿತ್ರ ಯಾತ್ರೆಯ ಸಮಯದಲ್ಲಿ ಒಬ್ಬ ರಾಜ ತನ್ನ ವೈಭವದ ಮೆರವಣಿಗೆಯೊಂದಿಗೆ ಈ ಪ್ರದೇಶಕ್ಕೆ ಬರ್ತಾನೆ. ದೇವಿಯ ಕೋಪದಿಂದ ಆಕಾಶದಿಂದ ಮನುಷ್ಯನ ತಲೆಯಷ್ಟು ದೊಡ್ಡ ಆಲಿಕಲ್ಲುಗಳು ಸುರಿದು ಇಡೀ ತಂಡವೇ ಸಾವನ್ನಪ್ಪು ಅಂತ ಕಥೆ ಹೇಳುತ್ತೆ. ವರ್ಷಗಳ ಕಾಲ ವಿಜ್ಞಾನಿಗಳು ಇದೇ ಸಾಧ್ಯತೆ ಹೆಚ್ಚು ಅಂತ ನಂಬಿದ್ರು. ಕಾರ್ಬನ್ ಡೇಟಿಂಗ್ ಪರೀಕ್ಷೆಗಳು ಕೆಲವು ಅಸ್ಥಿಪಂಜರಗಳನ್ನು ಸುಮಾರು ಕ್ರಿಸ್ತಶಕ 800ರ ಅವಧಿಯ ಅಂತ ಸೂಚಿಸ್ತವೆ. ಹೀಗಾಗಿ 1000 ವರ್ಷಗಳ ಹಿಂದೆ ನಡೆದ ಭೀಕರ ಆಲಿಕಲ್ಲು ಮಳೆ ಈ ದುರಂತಕ್ಕೆ ಕಾರಣ ಎಂಬ ಸಿದ್ಧಾಂತ ಪ್ರಸಿದ್ಧಿಯಾಯಿತು. ಆದರೆ ಕತೆ ಅಲ್ಲೇ ಮುಗಿಲಿಲ್ಲ. 2019ರಲ್ಲಿ ಪ್ರಕಟವಾದ ಅಂತಾರಾಷ್ಟ್ರೀಯ DNA ಸಂಶೋಧನೆ ರೂಪ್ಕುಂಡ್ ರಹಸ್ಯಕ್ಕೆ ಹೊಸ ತಿರುವನ್ನು ನೀಡುತ್ತೆ. ಅಸ್ಥಿಪಂಜರಗಳ DNA ಪರಿಶೀಲಿಸಿದಾಗ ಎಲ್ಲರೂ ಒಂದೇ ಕಾಲದಲ್ಲಿ ಮೃತಪಟ್ಟವರಲ್ಲ ಎಂಬುದು ತಿಳಿಯುತ್ತೆ. ಕೆಲವರು ಭಾರತೀಯ ಮೂಲದವರಾದರೆ ಇನ್ನೊಂದು ಗುಂಪಿನ DNA ಪೂರ್ವ ಮೆಡಿಟೇರಿಯನ್ ಪ್ರದೇಶದ ಜನರಿಗೆ, ಅಂದರೆ ಇಂದಿನ ಗ್ರೀಸ್ ಮತ್ತು ಸುತ್ತಮುತ್ತಲಿನ ಜನರಿಗೆ ಹೋಲುತ್ತೆ. ಇನ್ನೂ ಆಶ್ಚರ್ಯಕರ ಸಂಗತಿ ಏನಂದ್ರೆ, ಈ 2 ಗುಂಪಿನ ಜನರು ಒಂದೇ ಕಾಲದಲ್ಲಿ ಬದುಕಿದವರಲ್ಲ. ಭಾರತೀಯ ಗುಂಪು ಸುಮಾರು ಕ್ರಿಸ್ತಶಕ 800ರ ಕಾಲದವರಾದರೆ ಮೆಡಿಟರೇನಿಯನ್ ಗುಂಪು ಸುಮಾರು 1000 ವರ್ಷಗಳಷ್ಟು ಹಳೆಯದಾಗಿದೆ. ಹಾಗಾದ್ರೆ ಅವರು ಹಿಮಾಲಯದ ಈ ದುರ್ಗಮ ಪ್ರದೇಶಕ್ಕೆ ಯಾಕೆ ಬಂದರು? ಇದಕ್ಕೆ ಇಂದಿಗೂ ಸ್ಪಷ್ಟ ಉತ್ತರ ಇಲ್ಲ. ಕೆಲವರು ಅವರು ಯಾತ್ರಿಕರು ಅಂತಾರೆ, ಕೆಲವರು ವ್ಯಾಪಾರಿಗಳು ಅಂತ ಹೇಳ್ತಾರೆ, ಮತ್ತೊಬ್ಬರು ಸಂಶೋಧಕರು ಅಥವಾ ಪ್ರವಾಸಿಗರು ಅಂತ ಊಹಿಸ್ತಾರೆ. ಆದರೆ ಯಾವುದೇ ಐತಿಹಾಸಿಕ ದಾಖಲೆ ಇನ್ನೂ ದೃಢಪಟ್ಟಿಲ್ಲ. ರೂಪ್ಕುಂಡ್ನಲ್ಲಿ ಸಿಕ್ಕಂತಹ ವಸ್ತುಗಳು ಅಲ್ಲಿಗೆ ಬಂದವರೆಲ್ಲರೂ ಪ್ರಯಾಣದಲ್ಲಿದ್ರು ಅಂತ ಸೂಚಿಸುತ್ತೆ. ವಿಜ್ಞಾನಿಗಳ ಪ್ರಕಾರ ಭಾರತೀಯ ಗುಂಪಿನ ಹಲವರು ದೊಡ್ಡ ಆಲಿಕಲ್ಲು ಮಳೆಗೆ ಬಲಿಯಾಗುವ ಸಾಧ್ಯತೆ ಇದೆ. ಆದರೆ ನಂತರದ ಅವಧಿಯ ಜನರ ಸಾವಿಗೆ ಬೇರೆ ಕಾರಣಗಳಿರಬಹುದು. ಹಿಮಪಾತ, ತೀವ್ರ ಚಳಿ, ಎತ್ತರದ ಪ್ರದೇಶದಲ್ಲಿ ಆಮ್ಲಜನಕದ ಕೊರತೆ ಅಥವಾ ಅಪಘಾತವು ಕಾರಣ ಆಗಿರಬಹುದು ಅಂತ ಹೇಳ್ತಾರೆ. ರೂಪ್ಕುಂಡ್ನ ಇನ್ನೊಂದು ವಿಶೇಷತೆ ಏನಂದ್ರೆ, ಅಲ್ಲಿ ತೀವ್ರ ಚಳಿ, ಕಡಿಮೆ ತಾಪಮಾನದಿಂದ ಮಾನವನ ಅವಶೇಷಗಳು ಸಾವಿರಾರು ವರ್ಷಗಳವರೆಗೆ ಸುರಕ್ಷಿತವಾಗಿದ್ದಾವೆ. ಇದೇ ಕಾರಣಕ್ಕೆ ಇಂದು ಕೂಡ ಸಂಶೋಧಕರು ಈ ಸ್ಥಳದಿಂದ ಹೊಸ ಮಾಹಿತಿಯನ್ನು ಪಡೀತಾ ಇದ್ದಾರೆ. ಒಂದು ಕಾಲದಲ್ಲಿ ಅನೇಕ ಟ್ರಕ್ಕರ್ಸ್ಗಳು ಅಸ್ಥಿಪಂಜರಗಳನ್ನು ನೋಡೋಕೆ ಇಲ್ಲಿ ಬರ್ತಾ ಇದ್ರು. ಕೆಲವರು ಎಲುಬುಗಳನ್ನು ನೆನಪಿಗಾಗಿ ತಗೊಂಡು ಹೋಗ್ತಾ ಇದ್ರು. ಇದೇ ಕಾರಣದಿಂದ ಅಧಿಕಾರಿಗಳು ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳೋಕೆ ಶುರು ಮಾಡ್ತಾರೆ. ಇಂದು ರೂಪ್ಕುಂಡ್ ಕೇವಲ ಪ್ರವಾಸಿ ಸ್ಥಾನವಲ್ಲ, ಅದು ಅಮೂಲ್ಯ ಪುರಾತತ್ವ ಮತ್ತು ವೈಜ್ಞಾನಿಕ ಅಧ್ಯಯನ ಕೇಂದ್ರವಾಗಿದೆ. ಇಂದಿಗೂ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ. ಗ್ರೀಸ್ ಮೂಲದ ಜನರು ಯಾಕೆ ಬರ್ತಾರೆ? ಅವರು ಯಾರು? ಎಲ್ಲರೂ ಒಂದೇ ಕಾರಣಕ್ಕೆ ಸತ್ರ? ಇನ್ನೂ ಹಿಮದ ಕೆಳಗಡೆ ಉತ್ತರಗಳು ಅಡಗಿದಾವೆ. ಬಹುಶಃ ಮುಂದಿನ ಸಂಶೋಧನೆಗಳು ಈ ರಹಸ್ಯಗಳನ್ನು ಬಿಚ್ಚಿಡಬಹುದು, ಅಥವಾ ರೂಪ್ಕುಂಡ್ ತನ್ನ ರಹಸ್ಯನ ಎಂದಿಗೂ ಉಳಿಸ್ಕೊಳ್ಬಹುದು. ಒಂದು ಸಣ್ಣ ಹಿಮ ಸರೋವರ, ನೂರಾರು ಅಸ್ಥಿಪಂಜರಗಳು, ಸಾವಿರಾರು ವರ್ಷಗಳ ಇತಿಹಾಸ ಮತ್ತು ಇನ್ನೂ ಉತ್ತರ ಸಿಗದ ಪ್ರಶ್ನೆಗಳು. ಅದಕ್ಕಾಗಿ ರೂಪ್ಕುಂಡ್ ಇಂದಿಗೂ ಜಗತ್ತಿನ ಅತ್ಯಂತ ರಹಸ್ಯಮಯ ಸ್ಥಳಗಳಲ್ಲಿ ಒಂದಾಗಿದೆ. ಈ ಕತೆ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆದಷ್ಟು ಹೆಚ್ಚು ವಿಡಿಯೋನ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಮತ್ತು ಟ್ರೆಂಡಿಂಗ್ ಗುರು ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.